ಮಳವಳ್ಳಿ ಮಂಜ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಈ ವಿಡಿಯೋ ಈ ರಾಜೀವ್ ಗಾಂಧಿ ವಸತಿ ನಿಗಮದ್ದು ಯಾರ್ಯಾರು 1 BHK 2 BHKಗೆ ಅಪ್ಲಿಕೇಶನ್ ಹಾಕಿದ್ದೀರಾ ಅವರು ಹೋಗಿ ಅರ್ಜಿ ಕೊಡ್ಬೋದು. ನೆಕ್ಸ್ಟು ಮಂಗಳವಾರ ಅಂದರೆ 16ನೇ ತಾರೀಕು ಚಾಮರಾಜಪೇಟೆ ಕ್ಷೇತ್ರ ಮತ್ತು ಮಲ್ಲೇಶ್ವರ ಕ್ಷೇತ್ರ ಮತ್ತು ಗಾಂಧಿನಗರ ಕ್ಷೇತ್ರ, ಇವು 3 ಕ್ಷೇತ್ರಗಳಿಗೆ ಒಟ್ಟಾಗಿ ಸೇರಿಸಿ ಗುಂಡೂರಾವ್ ಮೆಮೋರಿಯಲ್ ಹಾಲ್ ಶೇಷಾದ್ರಿಪುರಂ, ಶೇಷಾದ್ರಿಪುರಂ ಇಲ್ಲಿ DK ಶಿವಕುಮಾರ್ ಅವರು ಜನಸ್ಪಂದನ ಕಾರ್ಯಕ್ರಮನ ಏರ್ಪಾಡು ಮಾಡ್ಕೊಂಡಿದ್ದಾರೆ. ಅಂದರೆ 16ನೇ ತಾರೀಕು ಅಂದರೆ ಸಂಕ್ರಾಂತಿ ಹಬ್ಬ 15ನೇ ತಾರೀಕು ಸೋಮವಾರ ಇದೆ. ಅದಾದ ನಾಳೆಗೇ ಮಂಗಳವಾರ ದಿನ ಜನಸ್ಪಂದನ ಕಾರ್ಯಕ್ರಮನ ಗುಂಡೂರಾವ್ ಮೆಮೋರಿಯಲ್ ಹಾಲ್ ಶೇಷಾದ್ರಿಪುರಂ, ಗಾಂಧಿನಗರ ವಿಧಾನಸಭಾ ಕ್ಷೇತ್ರ ಮತ್ತು ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರ ಮತ್ತು ಮಲ್ಲೇಶ್ವರಂ ವಿಧಾನಸಭಾ ಕ್ಷೇತ್ರ, ಈ 3 ಕ್ಷೇತ್ರಗಳಿಗೆ ಸೇರಿಸಿ ಟೋಟಲಾಗಿ ಈ ಮೆಮೋರಿಯಲ್ ಹಾಲಲ್ಲಿ ಗುಂಡೂರಾವ್ ಮೆಮೋರಿಯಲ್ ಹಾಲ್ ಶೇಷಾದ್ರಿಪುರಂನಲ್ಲಿ ಜನಸ್ಪಂದನ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ದಯವಿಟ್ಟು 1 BHKಗೆ ಯಾರ್ಯಾರು ಅಪ್ಲಿಕೇಶನ್ ಹಾಕಿದ್ದೀರೋ ದಯವಿಟ್ಟು ನೀವೆಲ್ಲ ಹೋಗಿ ಒಂದೊಂದು ಅರ್ಜಿನ ಕೊಡಿ. ಏನಕ್ಕೆ ಅಂತಂದರೆ ಹೋದ ಸಾರಿ BJP ಸರ್ಕಾರ ಇದ್ದಾಗ ನಮಗೆ ಈ ಥರ 4.25 ಲಕ್ಷದಿಂದ 5 ಲಕ್ಷ ರೂಪಾಯಿಗೆ ಒಂದೊಂದು ಮನೆನ ಕೊಡ್ತಾರೆ ಅಂತ ಆಲ್ರೆಡಿ ಹೇಳಿದರು. ಬಟ್ ಇವಾಗ ಅದು ಜಾಸ್ತಿ ಮಾಡಿದ್ದಾರೆ. ಅದರಿಂದ ನಮಗೆ ಸ್ವಲ್ಪ ಅದನ್ನು ರೇಟಲ್ಲಿ ಕಮ್ಮಿ ಮಾಡಿಕೊಡಿ ಅಂತ ಅಂದ್ಬಿಟ್ಟು ಒಂದು ಅರ್ಜಿನ ಕೊಡಿ. ನೀವು ಅರ್ಜಿ ಕೊಟ್ಟರೆ DK ಶಿವಕುಮಾರ್ ಅವರು ಅದನ್ನು ತಗೊಂಡು ಸ್ವಲ್ಪ ಮುಖ್ಯಮಂತ್ರಿಗಳ ಜೊತೆ ಮಾತಾಡಿ ಏನಾದರೂ ಒಂದು ಕಾರ್ಯಕ್ರಮ ಮಾಡಿ ಡಿಸೈಡ್ ಮಾಡ್ತಾರೆ. ದಯವಿಟ್ಟು ಈ ಮೂಲಕ ಕೇಳೋದೇನಂತಂದರೆ ದಯವಿಟ್ಟು ಹೋಗಿ ಆ ಕ್ಷೇತ್ರದಲ್ಲಿ ಯಾರ್ಯಾರು ಅರ್ಜಿ ಹಾಕಿದಿರೋ, ಇವಾಗ ಸದ್ಯಕ್ಕೆ 1 BHKಗೆ ಯಾರ್ಯಾರು ಅರ್ಜಿ ಹಾಕಿದಿರೋ ನೀವು ದಯವಿಟ್ಟು ಹೋಗಿ ಈ ಅರ್ಜಿನ ದಯವಿಟ್ಟು ಅವ್ರು ಕೊಡಿ. ಒಂದು ಮನವಿ ಪತ್ರ ಕೊಡಿ. ಮನವಿ ಪತ್ರ ಕೊಟ್ಟರೆ ಅವರು ಇದನ್ನು ಪರಿಗಣಿಸಿ ಸ್ವಲ್ಪ ರೇಟಲ್ಲಿ ಕಮ್ಮಿ ಮಾಡ್ಬೋದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ವಿಡಿಯೋ ಇದಕ್ಕೋಸ್ಕರನೇ ಮಾಡಿದೆ. 16ನೇ ತಾರೀಕು ಶೇಷಾದ್ರಿಪುರಂ ಗುಂಡೂರಾವ್ ಮೆಮೋರಿಯಲ್ ಹಾಲ್ ಇಲ್ಲಿದೆ. ಗಾಂಧಿನಗರ ವಿಧಾನಸಭಾ ಕ್ಷೇತ್ರ ಮತ್ತು ಚಾಮರಾಜಪೇಟೆ ಮತ್ತು ಮಲ್ಲೇಶ್ವರ, ಈ 3 ಕ್ಷೇತ್ರಗಳಿಗೆ ಸೇರಿಸಿ ಒಟ್ಟಾಗಿಟ್ಟಿದ್ದಾರೆ. ಯಾಕೆಂದರೆ ಎಲ್ಲ ಕ್ಷೇತ್ರಗಳಿಗೂ ಹೋಗಿ ಇಡೋಕ್ಕೆ ಆಗಲ್ಲ, ಟೈಮ್ ಆಗುತ್ತೆ ಅಂಥೇಳಿ ಈ 3 ವಿಧಾನಸಭಾ ಕ್ಷೇತ್ರಗಳಿಗೆ ಒಟ್ಟು ಮಾಡಿ ಶೇಷಾದ್ರಿಪುರಮಲ್ಲಿ ಇಟ್ಕೊಂಡಿದ್ದಾರೆ. ದಯವಿಟ್ಟು ನೀವೆಲ್ಲ ಹೋಗಿ ಮನವಿ ಕೊಟ್ಟರೆ ಒಂದು ಉಪಯೋಗ ಆಗುತ್ತೆ ನಿಮಗೆ, 1 BHKಗೆ ಯಾರ್ಯಾರು ಹಾಕಿದಿರೋ ಅವ್ರಿಗೆ. ಹಾಗಾಗಿ ವಿಡಿಯೋ ಮಾಡ್ತಿದ್ದೀನಿ ಫ್ರೆಂಡ್. ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್.